ಪ್ರಿಯ ವೀಕ್ಷಕರೇ, C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಸುಮಾ ಪಾಟೀಲ್. ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಕರ್ವೆ ಕಾರ್ಯಕರ್ತರ ಪ್ರತಿಭಟನೆ. ಕುಷ್ಟಗಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಆಡಳಿತ ಮಂಡಳಿ ಸಂಬಂಧಿಸಿ ಸ್ಪಂದಿಸುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿ ಮತ್ತು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಂತೆ ಒತ್ತಾಯಿಸಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದಲ್ಲಿ ಕರ್ವೆ ಗ್ರಾಮ ಘಟಕದ ಕಾರ್ಯಕರ್ತರು ಸೋಮವಾರ ಪ್ರತಿಭಟನೆ ನಡೆಸಿದರು. ಗವಿಸಿದ್ದೇಶ್ವರ ಪ್ರೌಢಶಾಲೆ ಮತ್ತು ಕಾಲೇಜಿನ ಮುಖ್ಯ ದ್ವಾರದಲ್ಲಿ ಧರಣಿ ನಡೆಸಿದರು. ಬೇಡಿಕೆಗಳು: ಶ್ರೀ ಗವಿಸಿದ್ದೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜು RK0105 ಹಿರೇಮನ್ನಾಪುರ ಇದರ ಮಾನ್ಯತೆ ನವೀಕರಣವಾಗದೆ ವಿದ್ಯಾರ್ಥಿಗಳಿಗೆ ತೊಂದರೆ. ಶ್ರೀ ಗವಿಸಿದ್ದೇಶ್ವರ ಪ್ರೌಢಶಾಲೆ ಸುಸಜ್ಜಿತ ಕಟ್ಟಡಗಳು ಇಲ್ಲದಕ್ಕೆ ವಿದ್ಯಾರ್ಥಿಗಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಬೇಡಿಕೆಗಳಿದ್ದ ಮನವಿಯನ್ನು ಶಾಸಕರಾದ ದೊಡ್ಡಗೌಡ ಪಾಟೀಲ್ ಹಾಗೂ ಉಪನಿರ್ದೇಶಕರು ಪದವಿ ಪೂರ್ವ ಕಾಲೇಜವರಿಗೆ ಸಲ್ಲಿಸಿದರು. ಗ್ರಾಮ ಘಟಕದ ಅಧ್ಯಕ್ಷ ಪರಸಪ್ಪ ಅಳ್ಳಳಿ, ಪ್ರಮುಖರಾದ ಆದಪ್ಪ ಉಳ್ಳಾಗಡ್ಡಿ, ಬಸವರಾಜ್ ಕನ್ನಾಳ್, ಕಳಕಪ್ಪ ಪೂರ್, ಸಂಗಪ್ಪ ಕತ್ತಿ, ಸಣ್ಣಪ್ಪ ಲೈನದ್, ದೊಡ್ಡಪ್ಪ ಬಳುಟಗಿ, ಮಾಂತೇಶ್ ಹಿರೇಮಠ, ಕನಕಪ್ಪ ಕನ್ನಾಳ್, ಹುಸೇನ್ ಸಾಬ್ ಪುಂಡಲಿಕಪ್ಪ, ಭರ್ತೇಶ್ ಬೀದರ್ ಕುಂದಿ, ಹನುಮಪ್ಪ ಕಜ್ಜಿ, ಈರಣ್ಣ ಸುಬೇದರ್, ಶರಣಪ್ಪ ವಂದಾಲಿ, ಬಸವಪ್ಪ ಕತ್ತಿ, ಶಿವು ಹಿರೇಮಠ, ರಮೇಶ್ ಭೋಯಿ, ಮರಿಯಪ್ಪ ಹರಿಜನ್, ರಂಜಾನ್ ಅಳ್ಳಳಿ, ಶರಣಪ್ಪ ಕೌದಿ ಪಾಲ್ಗೊಂಡಿದ್ದರು. ವರದಿಗಾರರು ನಾಗರಾಜ್ ಬೋವಿ, ಕುಷ್ಟಗಿ. ಇದ್ರೊಳಗೆ ಏನಾರ ವಕೀಲರು ಪಾಲಿದೇನಾ ಈ ರೀತಿ ಅಲ್ಲ. ಇದು ನಂದು ಏನು ವಕೀಲ ವೃತ್ತಿ ಅನ್ನುವಂಥದ್ದು ಏನಿದೆಯಲ್ಲ, ಅದು ಬಾಡಿ ಒಳಗೆ ಇರ್ತಕ್ಕಂಥದ್ದಲ್ಲ. ಬಾಡಿ ಅವ್ರ ಮನಸ್ಸು ಮಾಡಿ ನನ್ನನ್ನ ಲೀಗಲ್ ಅಡ್ವೈಸರ್ ಅಂತ ತಗೊಂಡು ಅದನ್ನ ನಾನು ಒಪಿನಿಯನ್ ಅನ್ನ ಅವ್ರಿಗೆ ಕೊಡ್ಲಿಕ್ಕೆ ಇಟ್ಕೊಂಡದಾರ ಹೊರತು ಅವ್ರಿಗೆ ಒಪಿನಿಯನ್ ಕೊಟ್ಟು ಆರ್ಥಿಕ ದುಸ್ಥಿತಿ ಬಂದ ನೀವೇ ಮಾಡ್ತೀವಿ. ನಾವು ನಮ್ಮ ಅನಿಸಿಕೆ ಇದು. ಅದನ್ನ ಪ್ರತಿಯೊಂದು ಇವತ್ತು ಕಳ್ಸಿ ಇವತ್ತಿಗೆ ಹೋಗಿ ಕೇಳಿ ಸರ್. ಅವ್ರು ಹೇಳಕ್ ಒಂದು ಅಲ್ಲಿ 3 ತಿಂಗಳು ಆತ್ರಿ ಸರ್. ಅವ್ರು ಬಲ್ಲಿಗೆ ಬೇರೆ ಆಗುತ್ತೆ. ಇಲ್ಲದ್ರೆ ನಿಮ್ದು ಸಂಘದವ್ರು ಯಾಕೆ ಸಂಘಟನೆ ಇರೋದಾರಲ್ಲ ಅದೇ ಅಧ್ಯಕ್ಷರ ಹಾಜರಿತ ಅನ್ಕಲ್ರಿ ಸರ್. ಈಗಾಗಲೇ ಎಕ್ಸಾಮ್ ಎಲ್ಲ ಕಾಲೇಜ್ನಾಗ ಎಕ್ಸಾಮ್ ನಡೆದ್ರಿ ಸರ್. ನಮ್ಮ ಕಾಲೇಜ್ನಲ್ಲಿ ಇವತ್ತು ಕಳಿಸ್ತಿರಲ್ಲ ಅಧ್ಯಕ್ಷರಿಗೆ ಇವತ್ತು ಹೋಗ್ತಾರ ಅವರು. ನಾಳೆ ಆಗುತ್ತೆ, ಇವತ್ತಾಗಲ್ಲ. ಇವತ್ತು ಬೆಂಗಳೂರು ಹೋಗ್ಬೇಕಲ್ರಿ, ಹೋಗಕ್ಕಾಗಲ್ಲ. ಈಗ ನೀವು ನಾವು ಅಧ್ಯಕ್ಷರು ಊರನರು ಎಲ್ಲ ಜನರು ಸೇರಿ ಒಂದಿನ ಸಭೆ ಮಾಡಿದ್ವಿ, ಹೋರಾಟ ಮಾಡಿದ್ವಿ. ಇದಕ್ಕೆ ನಾವು ಏನ್ ಮಾಡಿದ್ವಿ ಪ್ರತಿಕ್ರಿಯೆ ಬೇಕಲ್ಲ. 7 ದಿನದಾಗ ನಾವು ಕೊಡಕ್ ಬೇಕಿಲ್ಲ. ಅವರು ಈಗ ತಡಿ ಅಧ್ಯಕ್ಷರು ಬರೋದಕ್ಕ ಅವ್ರ ಕಡೆಯಿಂದ ಸಿಬ್ಬಂದಿ ಅವ್ರು ಯಾರದಾರ ಅವರು ಆಡಳಿತ ಮಂಡಳಿ ಕಂಪ್ಲೇಂಟ್ ಕೊಡ್ಬೇಕು. ಅವ್ರು ನಾವ್ ಯಾರು ಮಾಡಕ್ ಅಧಿಕಾರ ಇಲ್ಲ. ಅವ್ರು ಕೊಡ್ಲಿ. ಏನ್ ಹೊರ ಬಿದ್ರು ಇವ್ರಿಗೆ ಹೊರದ ನಾವು ಮಾಡಕ್ ಆಗಲ್ಲ. ಕಾರ್ಯದರ್ಶಿ ಆಗಿ ನೀನೇ ಮಾಡ್ಕೊಂಡಿ ಅಂತ ಎದ್ದು ಮಾತಾಡ್ರಿ. ಏನಾಗ್ತದೆ ನಮ್ಗೆ ಏನ್ ರಿಸರ್ನ್ ಬೇಕಿಲ್ಲ. ಓಪನ್ ಮಾಡ್ತು ಏನ್ ಆಕ್ಷನ್ ತಗೊಂಡ್ ಅಧ್ಯಕ್ಷ, ಕಾರ್ಯದರ್ಶಿ ಮೇಲೆ ಏನ್ ಆಕ್ಷನ್ ತಗೊಂಡ್ ಅಧ್ಯಕ್ಷ ಇಲ್ಲ ಏನು ಪವರ್ ಅವ್ರಿಗೆ. ಸರ್ ನಮಸ್ತೆ. ಇಲ್ಲಿ ಇವತ್ತು ನಿಮ್ಮ ಶಾಲೆಯಲ್ಲಿ ಪ್ರತಿಭಟನೆ ಮಾಡ್ಕೊಂಡಿದ್ದಾರೆ ಹುಡುಗರು, ವಿದ್ಯಾರ್ಥಿಗಳು ಮತ್ತು ಕೆಲವಿಷ್ಟು ಕನ್ನಡ ಪರ ಸಂಘಟನೆಗಳು ಮತ್ತು ಗ್ರಾಮಸ್ಥರು. ಯಾವ ಉದ್ದೇಶಕ್ಕಾಗಿ ಮಾಡಿದ್ದಾರೆ, ಏನು ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ವಿವರಣೆ ಕೊಡಿ ಮತ್ತು ತಮ್ಮ ಪರಿಚಯ ಮಾಡ್ಕೊಳ್ಳಿ. ನಾವು ಈ ಸ್ಕೂಲಿನ ಅಧ್ಯಕ್ಷರು ಮಂಜುನಾಥ್ ಮಾಲಿ ಪಾಟೀಲ್. ಸಂಸ್ಥೆ ಹೆಸರು ಶ್ರೀ ಮರ್ಷಾಂತ ವೀರ ಗ್ರಾಮೀಣ ವಿಕಾಸ ಸಂಸ್ಥೆ ಹಿರೇಮನ್ನಾಪುರ. ಏನಾಗಿದೆ ಸರ್ ಇವತ್ತು, ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್? ಕಾಲೇಜಿಂದು ಮಾನ್ಯತೆ ನವೀಕರಣದ್ದು ಸರ್. ಓಕೆ. ಅದಕ್ಕೆ ನಮ್ಮ ಸೆಕ್ರೆಟ್ರಿ ಅವರು ಅವರ ಪ್ರಿನ್ಸಿಪಾಲ್ ಅದಾರೆ, ಅವರೇ ಸೆಕ್ರೆಟ್ರಿ ಅದಾರೆ. ಓಕೆ. ಅವರು ತಪ್ಪಿನಿಂದ 7 ವರ್ಷ ರಿನ್ಯೂವಲ್ ಆಗಿದೆ. 7 ವರ್ಷದಿಂದ ರಿನ್ಯೂವಲ್ ಆಗಿಲ್ಲ. ಬಟ್ ಸಂಸ್ಥೆ ನಡೆಸ್ತಾ ಇದ್ದೀರಾ? ಅದಲ್ರಿ, ಇದು ಮಾನ್ಯತೆ ನವೀಕರಣ ಆಗಿಲ್ಲ ಕಾಲೇಜಿಂದ. ಓಕೆ. ಅದರದ್ದು ಕ್ಲಾಸಸ್ ನಡೀತದೆ. ಓಕೆ. ಮಾನ್ಯತೆ ಇಲ್ಲದೆ ಕ್ಲಾಸಸ್ ನಡೆಸೋದು ಅಪರಾಧ. 5 ವರ್ಷಕ್ಕೊಮ್ಮೆ ಇರುತ್ತೆ ಸರ್. ಅದು 2019 ಕೋವಿಡ್ ಆಗ್ತದೆ. ಓಕೆ ಸರ್. ಆ ಟೈಮ್ನಲ್ಲಿ ಸ್ವಲ್ಪ ಇದಾಗಿತ್ತು. ಅದು ಗೌರ್ಮೆಂಟನ್ನು ಇದು ಮಾಡಲಿಲ್ಲ. ಇದಕ್ಕೆ ನೀವು ಮಕ್ಕಳಲ್ಲಿ ದಾಖಲಾತಿ ಕೊಡಬೇಕಾದ ಸಂದರ್ಭದಲ್ಲಿ ಏನಾದರೂ ಕಾನೂನು ತೊಡಕುಗಳು ಬಂದರೆ ಯಾವ ರೀತಿ ಬಗೆಹರಿಸ್ಕೊಡ್ತೀರಿ? ನಿಮ್ಮದು ನವೀಕರಣ ಆಗಿಲ್ಲಲ್ಲ, ಸ್ಕೂಲ್ ಸರ್ಟಿಫಿಕೇಟ್ಸ್ ಎಲ್ಲ ಕೊಡಬೇಕಾಗತ್ತೆ. ಮುಂದೆ ನಿಮ್ಮ ದಾಖಲಾತಿ ನವೀಕರಣ ಆಗದೇ ನೀವು ಮಕ್ಕಳಿಗೆ ಯಾವ ರೀತಿ ದಾಖಲೆಯನ್ನು ಅಸಲಿ ಮತ್ತು ನಕಲಿ ಅಂತ ಹೇಳ್ಬಿಟ್ಟು 2 ಬರುತ್ತೆ ಆಪ್ಷನ್. ಅದರಲ್ಲಿ ಯಾವ ದಾಖಲೆಗಳನ್ನು ನೀವು ನೀಡ್ಬೋದು? ಯಾಕಂದರೆ ಸಂಸ್ಥೆ ರಿನ್ಯೂವಲ್ ಇಲ್ಲ ಅಂದರೆ ಈಗ
ಸಂಸ್ಥೆ ರಿನ್ಯೂವಲ್ ಐತೆ ಸರ್, ಅದಲ್ಲ ಇದು ಒಂದು ಕಾಲೇಜ್ ಒಂದ ಅದೇ ಕಾಲೇಜಿನ ಮನೆತ ನವೀಕರಣ. ಅದೇ ಹೌದು, ಈ ಸ್ಯಾಟ್ಸ್ ಓಪನ್ ಮಾಡಿಸ್ತೀನಿ ಸರ್. ಓಕೆ. ಈಗ ಮಾಡಿಸ್ತಾರೆ. ಯಾವ ಕಾರಣಕ್ಕಾಗಿ ಇಷ್ಟು ದಿವಸ ಡಿಲೇ ಆಯ್ತು ಸರ್? ಎಷ್ಟು 7 ವರ್ಷ ಅಂತ ಹೇಳ್ತಾ ಇದ್ದೀರಿ ನೀವೇನೆ? ಅದು ಕಾರಣಾಂತರದಿಂದ ಸರ್. ಇಲ್ಲ, ಕಾರಣ ಸ್ಪಷ್ಟೀಕರಣ ಕೊಡ್ಬೋದಲ್ಲ ನೀವು, ಅಧ್ಯಕ್ಷರು, ಸಂಸ್ಥೆಯ ಅಧ್ಯಕ್ಷರು. ಅದು ಸೆಕ್ರೆಟರಿನ ಫಾಲ್ಟ್ ಐತೆ ಸರ್. ಸೆಕ್ರೆಟರಿಲಿಂದ ಸರ್ ನಿಮ್ಮ ಗಮನಕ್ಕೆ ಏನೂ ಇಲ್ವಾ ಇದ್ರ ಬಗ್ಗೆ? ನಮ್ಮ ಗಮನಕ್ಕೆ ಏನಿಲ್ಲ. ಅವರು ಆಡಳಿತನ ಅವರ ನಡೆಸ್ಯಾರ. ಓಕೆ. ಏನು ಸರ್ ಸೆಕ್ರೆಟರಿ ಅವ್ರ ಹೆಸರೇನು? ಅವ್ರ ಸೆಕ್ರೆಟರಿ ಹೆಸರು ಬಸವರಾಜ್ ಹಿರೇಮಠ. ಬಸವರಾಜ್ ಹಿರೇಮಠ ಅವರು, ಅವರೇ ಪ್ರಿನ್ಸಿಪಲ್? ಅವರ ಪ್ರಿನ್ಸಿಪಾಲ್, ಅವರ ಸೆಕ್ರೆಟರಿ. ಇವತ್ತಿನ ಪ್ರತಿಭಟನೆ ಅವ್ರಿಗೆ ಗಮನಕ್ಕಿಲ್ವಾ, ಅಥವಾ ನೀವಾದರೂ ತಿಳಿಸಿದ್ದೀರಾ ಅವರಿಗೆ? ತಿಳಿಸಿದ್ವಿ ಸರ್, ಮತ್ತೆ ಯಾರು ಬಂದಿಲ್ಲ ಸರ್. ಅವರು ಬಂದಿಲ್ಲ. ಈಗ ಇದ್ರ ಬಗ್ಗೆ ನೀವು ಸೆಕ್ರೆಟರಿ ಅವ್ರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ತೀರಿ? ಈ ಥರ ಶಿಕ್ಷಣ ವಂಚಿತ ಹುಡುಗರು ನಿಮ್ಮ ಶಾಲೆಯಲ್ಲಿ ಅನುಭವಿಸ್ತಾ ಹೋದರೆ ಇದಕ್ಕೆ ನೀವು ಯಾವ ರೀತಿ ನಿಮ್ಮ ಆಡಳಿತ ಮಂಡಳಿ ಮೇಲೆ ಕ್ರಮ ಕೈಗೊಳ್ತೀರಿ? ಈಗ ನಾವು ಆಡಳಿತರು ಎಲ್ಲ ಮೀಟಿಂಗ್ ಮಾಡಿ ಅದ್ರ ಮೇಲೆ ಆ್ಯಕ್ಷನ್ ತೊಗೊತೀವಿ. ಇಲ್ಲಿ ಶಾಸಕರು ಭೇಟಿ ಕೊಟ್ಟಿದ್ರು ಅಂತ ಕೇಳಿದೆ ನಾನು. ಬಂದಿದ್ದಾರೆ ದೊಡ್ಡ. ಏನು ಹೇಳಿದ್ರು ಸರ್ ಶಾಸಕರು? ಏನು ಹೇಳಿದ್ರು? ಅವರು ಶಿಕ್ಷಣ ಹಳೆಯ ಸಂಸ್ಥೆ ಇದೆ, ಅವರು ಏನಂದರು ಕಟ್ರಿ ಅಂತಂತಂದ್ರು. ರಿನಾಲ್ವ್ ಮಾಡ್ರಿ ಸರ್, ರಿನಾಲ್ವ್ ಮಾಡ್ರಿ ಅಂತ ಹೇಳಿದ್ರು. ಅವರು ಒಂದು ಲೆಟರ್ ಕೊಟ್ಟು ಬಂದಾರೆ ಸರ್ MLA ಸರ್. ಮತ್ತು ಈ ಸ್ಯಾಟ್ಸ್ ಓಪನ್ ಮಾಡಿಸ್ಬೇಕು. ಎಷ್ಟು ದಿನದಲ್ಲಿ ನೀವು ಮಕ್ಕಳಿಗೆ ಅಥವಾ ಇಲ್ಲಿರ್ತಕ್ಕಂಥ ನಾಗರಿಕರಿಗೆ ಅಥವಾ ಪೋಷಕರಿಗೆ ಭರವಸೆ ಕೊಟ್ಟಿದ್ದೀರಿ ಸರ್ ಸಂಸ್ಥೆಯನ್ನು ನವೀಕರಣ ಮಾಡೋಕ್ಕೆ? ಒಂದು ವಾರ ಸರ್. ಒಂದು ವಾರದಲ್ಲಿ ನವೀಕರಣ ಮಾಡಿಕೊಡ್ತೀವಿ. ಈಗ ಅವರು ಪ್ರತಿಭಟನೆ ಮಾಡ್ತಕ್ಕಂಥ ಹೋರಾಟಗಾರರು ಮತ್ತು ಗ್ರಾಮಸ್ಥರು ಹೇಳ್ತಾ ಇದ್ದಾರೆ, ಒಂದು ವಾರದಲ್ಲಿ ಒಂದು ವೇಳೆ ಈ ಕ್ರಮ ಕೈಗೊಳ್ಳದೇ ಇದ್ದರೆ ಅಥವಾ ನವೀಕರಣ ಆಗದೇ ಇದ್ದರೆ ಮತ್ತೆ ಮುಂದಿನ ಒಂದು ನಡೆ ನಮ್ಮದು ಹೋರಾಟದ ಕಡೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಹಾಗಾಗಿ ನೀವು ಒಂದು ವಾರದಲ್ಲಿ ಮಾಡ್ತೀರಾ ಅನ್ನೋ? ಓಕೆ ಸರ್, ಥ್ಯಾಂಕ್ ಯು.